ಹಲೋ ಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ. ನಾವು ಮಾರ್ನಿಂಗ್ 6 o'clock ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾ ಹೋಗ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯಗೆ. ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇದಕ್ಕೊಂದ್ 3 ದಿನ ಮುಂಚೆ ಬ್ರಹ್ಮರಥೋತ್ಸವಗಳು ನಡೆದಿತ್ತು. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಹೋದ್ರೂ ನೀಟಾಗಿ ನೋಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾವು 3 days ಆದ್ಮೇಲೆ ಹೊರಟ್ವಿ. ಸೊ ಯಾರೆಲ್ಲ ನೀವು ಘಾಟಿ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಅವ್ರು ಖಂಡಿತವಾಗೂ ವೀಕ್ ಡೇಸ್ ಅಲ್ಲಿ ಆದಷ್ಟು ವಿಸಿಟ್ ಮಾಡಿ. ವೀಕೆಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಕಂಪೇರ್ ಮಾಡಿದ್ರೆ ವೀಕ್ ಡೇಸ್ಗೆ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದಿಷ್ಟು ಪಾರ್ಕಿಂಗ್ ಸ್ಲಾಟ್. ಅಲ್ಲಿ ಏನೇನ್ ಜಾತ್ರೆಗೆ ಡೆಕೋರೇಷನ್ ಇತ್ತು ಅದೆಲ್ಲ ಹಂಗೆ ಇತ್ತು, ಬಿಕಾಸ್ ಏನೋ ತೆಗ್ದಿರ್ಲಿಲ್ಲ. ಸೊ ಇಲ್ಲಿವರೆಗೂ ವೆಹಿಕಲ್ಸ್ ನಿಲ್ಲಿಸ್ತಾರೆ ಬ್ರಹ್ಮರಥೋತ್ಸವಗಳ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಸೊ ಅಷ್ಟು ರಶ್ ಇರುತ್ತೆ. ಸೊ ಯಾರೆಲ್ಲ ಘಾಟಿ ಸುಬ್ರಹ್ಮಣ್ಯದು ಹಿಸ್ಟ್ರಿ ತಿಳ್ಕೊಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೊಂದು ವಿಡಿಯೋ ಮಾಡಿದೀನಿ. ಹಾಗೆ ಮೇಲೆ ಐಕಾನ್ ಕಾಣಿಸ್ತಿದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಸಿಗುತ್ತೆ, ನೋಡಿ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಗೆ ಇಲ್ಲಿ ನೋಡ್ತಿದ್ರಲ್ಲ ಖಾಲಿ ಇದೆ, ಯಾವ್ದೇ ವೆಹಿಕಲ್ಸ್ ಇಲ್ಲ ಇಲ್ಲಿ. ನಮ್ಗೆ ಟೆಂಪಲ್ ವರ್ಗೂ ರೀಚ್ ಆಗೋದಕ್ಕೆ ಕೊಟ್ರು. ಯೂಶಲಿ ರಶ್ ಇದ್ರೆ ಇಲ್ಲಿವರೆಗೂ ವೆಹಿಕಲ್ಸ್ ನ ಬಿಡೋದಿಲ್ಲ. ಸೊ ನಾವು ಸ್ವಲ್ಪ ಬೇಗ ಹೊರಟಿ ರೀಚ್ ಆಗಿರೋದ್ರಿಂದ ಅಭಿಷೇಕ ಟೈಮ್ಗೆ ಒಳಗಡೆ ಹೋದ್ವಿ. ನಾವೇನು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿಲ್ಲ, ಅಲ್ಲೂ ಟಿಕೆಟ್ ಏನ್ ತಗೊಂಡಿರ್ಲಿಲ್ಲ. ಹೋಗಿದ ತಕ್ಷಣ ಎಂಟ್ರೆನ್ಸ್ ಡೈರೆಕ್ಟ್ ಆಗೇ ಬಿಟ್ರು. ಸೊ ಅದಾದ್ಮೇಲೆ ನಾವು ದರ್ಶನ ಮಾಡ್ಕೊಳಕ್ ಅಂತ ಹೋದ್ವಿ. ಯೂಶಲಿ ಅಭಿಷೇಕ ಆದ್ಮೇಲೆ ಫಸ್ಟ್ ಆರತಿ ಇರತ್ತಲ್ಲ, ಸೊ ಆವಾಗ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋ ಅವಕಾಶ ಸಹ ಸಿಕ್ತು. ನೀವು ಅಷ್ಟೇ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊರಟು ರೀಚ್ ಆದ್ರೆ ಫ್ರೀ ಆಗಿ ದರ್ಶನ ಮಾಡ್ಕೋಬಹುದು. ಸೊ ಇಲ್ಲಿ ಎಷ್ಟು ಜನ ಇದಾರೆ ಅಷ್ಟೇ ಇದ್ದಿದ್ದು. ನಾವ್ ಹೋಗೋಷ್ಟೊತ್ತಿಗೆ ಅಭಿಷೇಕ ಮುಗ್ದಿತ್ತು, ಆರತಿ ಮಾಡ್ತಿದ್ರು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇದೇ ದೇವರ ಮೂಲ ವಿಗ್ರಹ. ಹಿಂದೆ ಮಿರರ್ ಇರುತ್ತೆ, ಅಲ್ಲಿ ನಿಮ್ಗೆ ನರಸಿಂಹನ್ ವಿಗ್ರಹ ಕಾಣುತ್ತೆ, ಮುಂದೆ ಸುಬ್ರಹ್ಮಣ್ಯ ಇರೋದು. ಸೊ ಒಂದೇ ಕಲ್ಲಲ್ಲಿ ಎರಡು ದೇವರು ಇರೋದು ಇಲ್ಲಿ. ಸೊ ಹಿಂದೆ ಒಂದು ಕಾಣ್ತಿದೆಯಲ್ಲ, ಅದು ನರಸಿಂಹ ಸ್ವಾಮಿ, ಮುಂದೆ ಸುಬ್ರಹ್ಮಣ್ಯ. ಸೊ ಆರತಿ ಮಾಡ್ತಾ ಇದಾರೆ. ಆರತಿ ಆದ್ಮೇಲೆ ನಮ್ಗೆ ದರ್ಶನ ಮಾಡಕ್ ಕೊಟ್ರು. ನಾವು ದರ್ಶನ ಮುಗಿಸ್ಕೊಂಡು ತೀರ್ಥ ತಗೊಂಡು ಕಾಯಿ ಇಡ್ಸ್ಕೊಂಡಿದ್ವಲ್ಲ ಅದ್ ಕಲೆಕ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಹೊರಟ್ವಿ. ಸೊ ಅಲ್ಲಿ ಊಟಗಳೆಲ್ಲ ನಿಮ್ಗೆ 12 ಗಂಟೆಗೆ ಆಗೋದು. ಸೊ ಹಾಗಾಗಿ ಅಲ್ಲಿ ಏನ್ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ಲಿಲ್ಲ. ಹೊರಗಡೆ ಅಲ್ಲಿ ಹುತ್ತ ಮತ್ತೆ ನಾಗರ ಇದೆ, ಅಲ್ಲಿ ಸಹ ಹಾಲ್ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದ್ವಿ. ಯಾರಾದ್ರೂ ಏನಾದ್ರು ಕೋರಿಕೆಗಳಿದ್ರೆ, ಇಲ್ಲ ಕಿವಿ ನೋವು, ಸ್ಕಿನ್ ಅಲರ್ಜೀಸ್ ಏನಾದ್ರು ಇದೆ, ಇಲ್ಲ ಒಂದಷ್ಟು ಬೆಳ್ಳಿ ಐಟಮ್ಸ್ ಸಿಗುತ್ತೆ, ಅದನ್ನ ಹೊತ್ತದೊಳಗೆ ಹಾಕಿದ್ರೆ ಹೆಲ್ತ್ ಇಶ್ಯೂಸ್ ಚೆನ್ನಾಗಿರುತ್ತೆ ಅಂತ ನಂಬ್ತಾರೆ. ಸೊ ಅದನ್ನ ಬೇಕಂದ್ರೂ ಹಾಕ್ಬೋದು. ಇದಿಷ್ಟು ಮುಗಿಸ್ಕೊಂಡು ನಾವು ರಿಟರ್ನ್ ವಾಪಸ್ ಬ್ಯಾಂಗ್ಳೂರ್ ಬಂದ್ವಿ. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಒಳ್ಳೆ ವ್ಲಾಗ್ಸ್ ನ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.